ಮೊದಲ ಬಾರಿಗೆ ಗೆದ್ದಂತ ಕಾಂಗ್ರೆಸ್ ಶಾಸಕರಿಗೆ ಈಗ ಭವಿಷ್ಯದ ಚಿಂತೆ ಕಾಡ್ತಾ ಇದೆ. ಅವರೇ ಉಲ್ಲೇಖ ಮಾಡಿದ್ರು 38 ಮಂದಿ ನಾವು ಮೊದಲ ಬಾರಿಗೆ ಗೆದ್ದಿದ್ದೀವಿ ಅಂತ. ಇನ್ನು ಮಿಕ್ಕಿದವರು 136 ಜನರ ಪೈಕಿ 2ನೇ ಬಾರಿ 3ನೇ ಬಾರಿ 4ನೇ ಬಾರಿ ಗೆದ್ದಿರ್ತಾರೆ. ಸೊ ಮೊದಲ ಬಾರಿಗೆ ಗೆದ್ದವರು ಒಟ್ಟು 38 ಜನ ಇದ್ದಾರೆ. ಅವರೆಲ್ಲರೂ ಕೂಡ ಈಗ ಸಹಿ ಮಾಡಿದ್ದಾರೆ ಭವಿಷ್ಯದ ಚಿಂತೆಗೋಸ್ಕರ. ಯಾಕೆ ಸಚಿವ ಸಂಪುಟ ಪುನರಚನೆ ಆದರೆ ನಮ್ಮನ್ನು ಪರಿಗಣಿಸಿ ಅಂತ. ಶಾಸಕರು ಮೊದಲ ಬಾರಿಗೆ ಅಸೆಂಬ್ಲಿಗೆ ಬಂದಿದ್ರು, ಅವ್ರಿಗೆ ಖುಷಿ ಉಳಿದಿಲ್ಲ. ಪ್ರಸಕ್ತ ವಿದ್ಯಮಾನಗಳ ಬಗ್ಗೆ ಮೊದಲ ಬಾರಿಗೆ ಗೆದ್ದಂಥ ಶಾಸಕರು ಬೇಸರವನ್ನು ಹೊರಹಾಕ್ತಾ ಇದ್ದಾರೆ. ಶಾಸಕರಿಗೆ ಸರ್ಕಾರದಿಂದ ಸಿಕ್ಕಿಲ್ಲ ನಿರೀಕ್ಷಿತ ಮಟ್ಟದ ಅನುದಾನ. ನಾಯಕತ್ವದ ವಿಚಾರದ ಚರ್ಚೆಯಿಂದಾಗಿ ಕೈ ಶಾಸಕರು ಹೈರಾಣಾಗಿ ಹೋಗಿದ್ದಾರೆ. ರಾಜ್ಯದಲ್ಲಿ ತಮ್ಮದೇ ಸರ್ಕಾರ ಇದ್ರೂ ಕೂಡ ಆಗ್ತಿರುವಂಥ ಬೆಳವಣಿಗೆಗಳ ಬಗ್ಗೆ ಬೇಸರವನ್ನು ಹೊರಹಾಕ್ತಾ ಇದ್ದಾರೆ. ನೋಡಿ, ಒಂದು ಪತ್ರ ಬಂದಿತ್ತು, ರಾಜ್ಯ ಸಚಿವ ಸಂಪುಟ ಏನಾದರೂ ಪುನರ್ರಚನೆ ಆದರೆ ನಮ್ಮನ್ನು ಕೂಡ ಪರಿಗಣಿಸಿ ಅಂತ. ನಮಗೆ ಸಚಿವ ಸ್ಥಾನ ಕೊಡಿ, ಇಲ್ಲ ಅನುದಾನ ಕೊಡಿ, ಈ ರೀತಿ ಹೈಕಮಾಂಡ್ ನಾಯಕರ ಮೇಲೆ ಒತ್ತಡ. ಕಾರಣ ಏನು? ಪ್ರಸಕ್ತ ರಾಜಕೀಯ ಬೆಳವಣಿಗೆ, ನಾಯಕತ್ವ ಬದಲಾವಣೆ, ಕುರ್ಚಿ ಕಾದಾಟ, ನಾನ್ ಸಿ ಎಂ ನೀನ್ ಸಿ ಎಂ ಅಂತ ಮಾತುಕತೆ, ದಲಿತ ಸಿ ಎಂ ಅನ್ನೋ ಹೆಸರು ಅನ್ನೋ ಪದ ಮುನ್ನೆಲೆಗೆ ಎಲ್ಲ ವಿಚಾರಗಳಿಂದ ಬೇಸತ್ತು ಹೊಟ್ಟೋಗಿದ್ದಾರೆ. ಮೊದಲ ಬಾರಿಗೆ ಕಾಂಗ್ರೆಸ್ ಚಿಹ್ನೆಯ ಅಡಿಯಲ್ಲಿ ಆಯ್ಕೆಯಾಗಿರೋ ಅಂಥ ಶಾಸಕರು ಅವ್ರಿಗೆಲ್ಲ ಕಾಡ್ತಾ ಇರೋದು ಒಂದೇ ಚಿಂತೆ, ನಮ್ಮ ಭವಿಷ್ಯ ಏನು? ನಾವು ಮುಂದಕ್ಕೆ ಆಯ್ಕೆ ಆಗ್ತೀವೋ ಇಲ್ವೋ? ಕ್ಷೇತ್ರಕ್ಕೆ ಅಭಿವೃದ್ಧಿ ಮಾಡ್ತಾ ಇಲ್ಲ, ಹಾಗಾಗಿ ನಮಗೆ ಮಂತ್ರಿ ಆದರೂ ಮಾಡಿ. ಈ ಎಲ್ಲ ಬೇಡಿಕೆಗಳನ್ನು ಹೈಕಮಾಂಡ್ ನಾಯಕರ ಮುಂದೆ ಇಟ್ಟು ಪತ್ರವನ್ನು ಬರೆದಿದ್ದಾರೆ. ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವಪ್ರಸಾದ್. ಈಗ ನೇರ ಸಂಪರ್ಕಕ್ಕೆ ಜಾಯ್ನ್ ಆಗಿದ್ದಾರೆ ನ್ಯೂಸ್ ಡೆಸ್ಕಿಂದ. ಶಿವಪ್ರಸಾದ್, ನೋಡಿ, ಮೊದಲ ಬಾರಿಗೆ ಆಯ್ಕೆ ಆಗಿರುವಂಥ ಕಾಂಗ್ರೆಸ್ ಶಾಸಕರಿಗೆ ಈಗ ಭವಿಷ್ಯದ ಚಿಂತೆ ಏನಂತೆ? ಅವ್ರ ಚಿಂತೆ ಯಾಕೆ? ಹೇಗೆ ಪರಿಹರಿಸ್ತಾರೆ ಹೈಕಮಾಂಡ್ ಈಗ? ಖಂಡಿತವಾಗಿ ಮಧುಸೂದನ್, ಈಗಾಗಲೇ ಕಾಂಗ್ರೆಸ್ನಿಂದ ಮೊದಲ ಬಾರಿ ಗೆದ್ದಿರ್ತಕ್ಕಂಥ 35ಕ್ಕೂ ಹೆಚ್ಚು ಶಾಸಕರಿಗೆ ಭವಿಷ್ಯದ ರಾಜಕೀಯ ಲೆಕ್ಕಾಚಾರಗಳನ್ನು ಈಗಲಿಂದನೇ ಶುರು ಮಾಡಿದ್ದಾರೆ. ಅಂದರೆ 2028ರ ಸಾರ್ವತ್ರಿಕ ಚುನಾವಣೆಯಲ್ಲಿ ಗೆಲ್ತಕ್ಕಂಥ ವಿಚಾರ ಕುರಿತಂತೆಯೂ ಕೂಡ ಪರಸ್ಪರ ಚರ್ಚೆ ಮಾಡಿದ್ದಾರೆ. ಆ ಕಾರಣಕ್ಕಾಗಿ ಹೈಕಮಾಂಡ್ಗೆ ಸಚಿವ ಸ್ಥಾನದ ವಿಚಾರ ಕುರಿತಂತೆ ಪತ್ರವನ್ನು ಕೂಡ ಬರೆದಿದ್ದಾರೆ. ಸದ್ಯ ಸರ್ಕಾರ ಬಂದಿದ್ರು, ಅವ್ರದ್ದೇ ಸರ್ಕಾರ ಇದ್ರೂ ಸಹಿತವಾಗಿ ನಿರೀಕ್ಷಿತ ಮಟ್ಟದಲ್ಲಿ ಕ್ಷೇತ್ರದ ಅಭಿವೃದ್ಧಿ ಸಾಧ್ಯವಾಗ್ತಾ ಇಲ್ಲದೆ ಇರತಕ್ಕಂಥ ವಿಚಾರ, ಜೊತೆಗೆ ನಾಯಕತ್ವ ಬದಲಾವಣೆ ವಿಚಾರ ಕುರಿತಂತೆ ಪ್ರತಿ ಬಾರಿನೂ ಕೂಡ ಚರ್ಚೆ ಆಗೋದ್ರಿಂದ ಇದು ನಮ್ಮ ಗೆಲುವಿಗೆ ಪೂರಕವಾದಂಥ ವಾತಾವರಣವನ್ನು ನಿರ್ಮಾಣ ಮಾಡ್ತಾ ಇಲ್ಲ. ಅಂದರೆ ಸರ್ಕಾರ ನಮ್ಮದೇ ಇದ್ರೂ ಕೂಡ ನಿರೀಕ್ಷಿತ ಮಟ್ಟದಲ್ಲಿ ನಮ್ಮ ಪರವಾಗಿ ಜನಾಭಿಪ್ರಾಯ ಇಲ್ಲ ಎಂಬತಕ್ಕಂಥ ಅಂಶವನ್ನು ಈಗಾಗಲೇ ಮನಗೊಂಡಿದ್ದಾರೆ. ಈ ವಿಚಾರ ಕುರಿತಂತೆ ವರಿಷ್ಠರ ಗಮನಕ್ಕೂ ಕೂಡ ತಂದಿದ್ದು, ನಾಯಕತ್ವ ವಿಚಾರವನ್ನು ಬಗೆಹರಿಸೋದ್ರ ಜೊತೆಗೆ ಮೊದಲ ಬಾರಿ ಗೆದ್ದಿರ್ತಕ್ಕಂಥ ಶಾಸಕರಿಗೆ ಸಚಿವ ಸ್ಥಾನ ನೀಡಬೇಕು ಎಂಬತಕ್ಕಂಥ ಆಗ್ರಹವನ್ನು ಕೂಡ ಮಾಡ್ತಾ ಇದ್ದಾರೆ. ಇನ್ನು ಕೇವಲ ಗ್ಯಾರಂಟಿ ಯೋಜನೆಗಳಿಂದ ಅಷ್ಟೇ ಮುಂಬರುವ ಚುನಾವಣೆಗಳನ್ನು, ಅದು ಸ್ಥಳೀಯ ಸಂಸ್ಥೆ ಇರ್ಬೋದು ಅಥವಾ 28ರ ಸಾರ್ವತ್ರಿಕ ಚುನಾವಣೆಯನ್ನ ಗೆಲ್ಲೋದು ಕಷ್ಟ ಎಂಬತಕ್ಕಂಥ ವಿಚಾರವನ್ನು ಕೂಡ ವರಿಷ್ಠರ ಗಮನಕ್ಕೆ ತಂದಿದ್ದಾರೆ. ಹಾಗಾಗಿ ಸದ್ಯ ಹಿರಿಯರು ಮತ್ತೆ ಕಿರಿಯರ ನಡುವಿನ ಜಟಾಪಟಿಯ ಈ ಸಂದರ್ಭದಲ್ಲಿ ಕಿರಿಯರಾಗಿ, ಅಂದರೆ ಮೊದಲನೇ ಬಾರಿ ಗೆದ್ದಂಥ ಶಾಸಕರನ್ನು ಕೂಡ ಕನ್ಸಿಡರ್ ಮಾಡಬೇಕು ಎಂಬತಕ್ಕಂಥ ವಿಚಾರವನ್ನು ಕೂಡ ವರಿಷ್ಠರ ಗಮನಕ್ಕೆ ತಂದಿದ್ದಾರೆ. ಹಾಗಾಗಿ ಸದ್ಯ ಒಂದು ಕಡೆ ಸಚಿವ ಸ್ಥಾನವನ್ನು ಪಡಿತಕ್ಕಂಥ ವಿಚಾರ ಮತ್ತೆ 28ರ ಚುನಾವಣೆಗೆ ಬೇಕಾದಂಥ ಟ್ರೆಂಡ್ ಸೆಟ್ ಅನ್ನು ಮಾಡಲಿಕ್ಕೆ ಈ ಶಾಸಕರು, ಅಂದರೆ ನೂತನವಾಗಿ ಮೊದಲ ಬಾರಿ ವಿಧಾನಸಭೆಯನ್ನು ಪ್ರವೇಶ ಮಾಡಿರ್ತಕ್ಕಂಥ ಶಾಸಕರು ತಮ್ಮದೇ ಆದಂಥ ಸ್ಟ್ರಾಟಜಿಯನ್ನು ರೂಪಿಸ್ತಾ ಇದ್ದಾರೆ. ಸದ್ಯ ಈ ವಿಚಾರ ಕುರಿತಂತೆ ವರಿಷ್ಠರ ಗಮನಕ್ಕೂ ಕೂಡ ತಂದಿದ್ದು, ಅಂದರೆ ಮೊದಲ ಬಾರಿ ಶಾಸಕರಾಗಿ ಏನು ಉತ್ಸಾಹದಲ್ಲಿ ಅಸೆಂಬ್ಲಿಯನ್ನು ಪ್ರವೇಶ ಮಾಡಿದ್ರು ಆ ಉತ್ಸಾಹ ಈಗ ಇಲ್ಲದಾಗಿದೆ. ಅಂದರೆ ಪಕ್ಷದ ಅಲ್ಲಿ ನಡೀತಾ ಇರ್ತಕ್ಕಂಥ ಕೆಲವೊಂದು ವಿದ್ಯಮಾನಗಳು ಕೂಡ ನಮ್ಮ ನಿರೀಕ್ಷೆಗೆ ತಕ್ಕಂತೆ ಇಲ್ಲ. ಹಾಗಾಗಿ ಈ ವಿಚಾರ ಕುರಿತಂತೆ ಗಮನ ಹರಿಸಬೇಕು, ಮಧ್ಯಪ್ರವೇಶ ಮಾಡಬೇಕು ಎಂಬತಕ್ಕಂಥ ಆಗ್ರಹದ ಜೊತೆಗೆ ನಾಯಕತ್ವ ವಿಚಾರ ಜೊತೆಗೆ ಗ್ಯಾರಂಟಿ ಯೋಜನೆಗಳನ್ನು ಹೊರತುಪಡಿಸಿ ಇತರೆ ಕಾರ್ಯಕ್ರಮಗಳನ್ನು, ಅಂದರೆ ಜನಸಾಮಾನ್ಯರಿಗೆ ಮುಟ್ಟುವಂಥ ಕಾರ್ಯಕ್ರಮಗಳನ್ನು ನೀಡೋದರ ಜೊತೆಗೆ ಹೆಚ್ಚಿನ ಅನುದಾನವನ್ನು ಕೂಡ ನೀಡಬೇಕು ಎಂಬತಕ್ಕಂಥ ಆಗ್ರಹವನ್ನು ಕೂಡ ಮಾಡಲಿಕ್ಕೆ ಸಿದ್ಧತೆಯನ್ನು ನಡೆಸಿದ್ದಾರೆ. ಈ ವಿಚಾರ ಕುರಿತಂತೆ ಶಾಸಕಾಂಗ ಪಕ್ಷದ ಸಭೆಯಲ್ಲೂ ಕೂಡ ಚರ್ಚೆ ಮಾಡೋರಿದ್ದಾರೆ. ಅಧಿವೇಶನದ ನಂತರ, ಸದ್ಯ ಈಗ ಬಜೆಟ್ ಅಧಿವೇಶನ ಕೂಡ ಇನ್ನು ಕೆಲವೇ ದಿನಗಳಿದೆ, ಆ ನಂತರ ದೆಹಲಿಗೆ ಹೋಗಿ ವರಿಷ್ಠರನ್ನ ಭೇಟಿ ಮಾಡಬೇಕು ಎಂಬತಕ್ಕಂಥ ನಿಟ್ಟಿನಲ್ಲಿ ಸಮಾನ ಮನಸ್ಕ ಮೊದಲ ಬಾರಿ ಗೆದ್ದಿರ್ತಕ್ಕಂಥ ಶಾಸಕರು ಸಿದ್ಧತೆಯನ್ನು ನಡೆಸಿದ್ದಾರೆ. ಸದ್ಯ ಈಗ ಈ ರೀತಿಯ ಬೆಳವಣಿಗೆಗಳು ಮುಂದುವರೆದರೆ ಪಕ್ಷದಲ್ಲಿ ಮುಂಬರ್ತಕ್ಕಂಥ ದಿನಗಳಲ್ಲಿ ನಮಗೂ ಕೂಡ ನಷ್ಟವಾಗಲಿದೆ ರಾಜಕೀಯವಾಗಿ ಎಂಬತಕ್ಕಂಥ ವಿಚಾರವನ್ನು ಕೂಡ ಹೈಕಮಾಂಡ್ಗೆ ಮನವರಿಕೆ ಮಾಡಿಕೊಡೋದ್ರ ಜೊತೆಗೆ ಪಕ್ಷ ಮತ್ತೆ ಸರ್ಕಾರದಲ್ಲಿ ಈಗಿರ್ತಕ್ಕಂಥ ಪರಿಸ್ಥಿತಿಯನ್ನು ಸುಧಾರಿಸಬೇಕು, ಈ ನಿಟ್ಟಿನಲ್ಲಿ ನಮ್ಮನ್ನು ಕೂಡ ವಿಶ್ವಾಸಕ್ಕೆ ತಗೊಳ್ಳಿ, ಸಚಿವ ಸ್ಥಾನವನ್ನು ನೀಡಿ ಎಂಬತಕ್ಕಂಥ ಆಗ್ರಹವನ್ನು ಕೂಡ ಮಾಡಲಿಕ್ಕೆ ಈಗ ಸಿದ್ಧತೆಯನ್ನು ನಡೆಸಿರ್ತಕ್ಕಂಥದ್ದು. ಮಧುಸೂದನ್, ಧನ್ಯವಾದ ಶಿವಪ್ರಸಾದ್ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.